Symphony presents Thinkers of Tomorrow in partnership with News 18 Network. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಲ್ಕಿ ಸೋಚ್ ಪರಿಕಲ್ಪನೆಯೊಂದಿಗೆ ಸಿಂಫನಿ ಮತ್ತು ನ್ಯೂಸ್ 18 ನೆಟ್ವರ್ಕ್ ಒಟ್ಟಾಗಿ ಥಿಂಕರ್ಸ್ ಆಫ್ ಟುಮಾರೋ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಇದು ಭಾರತದಲ್ಲಿನ ಕೆಲವು ಸುಸ್ಥಿರ ಮತ್ತು ಉದ್ಯೋಗಿ ಕೇಂದ್ರಿತ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಗುರುತಿಸಲಿಕ್ಕೆ ಮತ್ತು ಗೌರವಿಸಲಿಕ್ಕೆ ಇದೊಂದು ವೇದಿಕೆಯಾಗಿದೆ. ಪ್ರಾದೇಶಿಕ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳ ಪೂರ್ವಭಾವಿಯಾಗಿ ದೇಶದ ನೈಜ ಆನ್ ಗ್ರೌಂಡ್ ಎಂಎಸ್ಎಂಇ ಸನ್ನಿವೇಶದ ನಾಡಿಮಿಡಿತವನ್ನು ಪಡೆಯುವಂಥ ಅಭಿಯಾನ ಇದು. ದೇಶದ 13 ರಾಜ್ಯಗಳಲ್ಲಿ ಸಂಚರಿಸ್ತಾ ಇದೆ. ಈ ಎಂಎಸ್ಎಂಇ ಯಾವ ರೀತಿಯಾಗಿ ಸುಸ್ಥಿರತೆಯನ್ನು ಕಾಯ್ದುಕೊಂಡಿದೆ, ಅದರ ಜೊತೆಗೆ ಉದ್ಯೋಗಿಗಳಿಗೆ ಯಾವ ರೀತಿಯಾಗಿ ಹೆಲ್ಪನ್ನು ಮಾಡಲಾಗ್ತಾ ಇರುವಂಥದ್ದು, ಎಂಎಸ್ಎಂಇ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ, ಇದರ ಪಾತ್ರ ಏನು, ಜವಾಬ್ದಾರಿ ಏನು ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ ಸ್ಟುಡಿಯೋದಲ್ಲಿ. ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಮುರಳೀಧರ್ ಅವರು ಕೈಗಾರಿಕೋದ್ಯಮಿ ಮತ್ತು ಮಾಜಿ ಅಧ್ಯಕ್ಷರು FKCCI ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸತೀಶ್ ನಾಗರಾಜ್ ಅವರು ಚಿತ್ರದುರ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೆ FKCCI ಬೆಂಗಳೂರಿನಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಅಧ್ಯಕ್ಷರು, ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಫಸ್ಟ್ ಮುರಳೀಧರ್ ಸರ್, MSME ಪಾತ್ರ ಮತ್ತು ಜವಾಬ್ದಾರಿ ಯಾವ ರೀತಿಯಾಗಿರುತ್ತೆ ಅಂತ? ಸೈಲೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋದು GDPಗೆ, ನಮ್ಮ ದೇಶದ ಎಕಾನಮಿಗೆ MSME ಅಂತ ಹೇಳ್ಬೋದು. ಆಲ್ಮೋಸ್ಟ್ 50% ಎಂಪ್ಲಾಯ್ಮೆಂಟ್ MSME ಕೊಡುತ್ತೆ. ಆಲ್ಮೋಸ್ಟ್ 30% GDP MSMEಯಿಂದ ಬರುತ್ತೆ ದೇಶದಲ್ಲಿ. ಆಮೇಲೆ ಎಂಪ್ಲಾಯ್ಮೆಂಟು, GDP, ಎಕ್ಸ್ಪೋರ್ಟ್ಸ್ ಆಲ್ಮೋಸ್ಟ್ ಅಬೌಟ್ 40 to 45% ಎಕ್ಸ್ಪೋರ್ಟ್ಸು, ನಮ್ಮ ದೇಶದ ಎಕ್ಸ್ಪೋರ್ಟ್ಸು MSMEಯಿಂದ ಬರುತ್ತೆ. ಒಂದು ಕ್ಯಾಟಗರಿ MSME ಅನ್ನೋದು ತುಂಬ ದೊಡ್ಡದು. ಅಪ್ ಟು 250 ಕೋಟಿ ರೂಪಾಯಿವರೆಗೂ ಟರ್ನ್ ಓವರ್ ಇರೋರೆಲ್ಲನೂ MSME ಕ್ಯಾಟಗರಿಯಲ್ಲೇ ಬರ್ತಾರೆ. ಆದರೆ ಆಲ್ಮೋಸ್ಟ್ 90% ಅವರು ಮೈಕ್ರೋ ಇಂಡಸ್ಟ್ರೀಸಲ್ಲಿ ಬರ್ತಾರೆ, ಏನೋ ಲೆಸ್ ದೆನ್ 5 crores ಟರ್ನ್ ಓವರ್ ಇರೋರು. ಅಪ್ ಟು 50 crores ಟರ್ನ್ ಓವರ್ ಇರೋದು ಇನ್ನೊಂದು 6-7%, 8% ಬರ್ತಾರೆ. 250 crores ಹೋಗೋವರು ಬರೀ ಒಂದು 2% ಅವರೇ ಬರೋದು. ಅದರಿಂದ MSME ಕ್ಯಾಟಗರಿ ದೊಡ್ಡದಿದ್ರೂ ನಂಬರ್ ಆಫ್ ಯೂನಿಟ್ಸ್ ಚಿಕ್ಕದಾಗಿರೋದೇ ಆಲ್ಮೋಸ್ಟ್ 89 to 90% ಬರುತ್ತೆ. ಇವಾಗ ರೀಸೆಂಟಾಗಿ ನಿರ್ಮಲಾ ಸೀತಾರಾಮನ್ ಅವರು ಈವನ್ ಟ್ರೇಡಿಂಗ್ ಆರ್ಗನೈಸೇಷನ್ಸಲ್ಲೂ ಮುಂಚೆ MSME ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಇರ್ತಾ ಇತ್ತು. ಇವಾಗ ಟ್ರೇಡಿಂಗ್ ಆರ್ಗನೈಸೇಷನ್ಸನ್ನು ಸೇರಿಕೊಂಡಿದ್ದಾರೆ. ಇದರಿಂದ ಅವರಿಗೆ MSME ಬೆನಿಫಿಟ್ ಸಿಗಬೇಕು ಅಂತ ಒಳ್ಳೇದು ಮಾಡಿದ್ದಾರೆ. ಸೊ ಅದರಿಂದ ಯಾವ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕಂದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಆಮೇಲೆ ಬೆಳವಣಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಎಕ್ಸ್ಪೋರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಖಂಡಿತವಾಗಿ MSME ಕಾಂಟ್ರಿಬ್ಯೂಷನ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆದರೆ MSME ವಿಸಿಬಿಲಿಟಿ ಕಡಿಮೆ ಇರ್ಬೋದು. ಈ ವಿಸಿಬಿಲಿಟಿ ನಾವು ಸ್ಮಾಲ್ ಪ್ಲೇಸಸ್ಗೆ ಹೋದರೆ ಅಲ್ಲಿ ಒಂದು ವರ್ಕ್ಶಾಪ್ ಇರ್ಬೋದು, ದೊಡ್ಡ ಒಂದು ಸಿಟಿಗೆ ಹೋದರೆ ಒಂದು ಸ್ಮಾಲ್ ಇಂಡಸ್ಟ್ರಿ ಇರ್ಬೋದು. ವಿಸಿಬಿಲಿಟಿ ಅವ್ರದ್ದು ಹೆಸರುಗಳು ಯಾರಿಗೂ ಗೊತ್ತಿರೋದಿಲ್ಲ. ದೊಡ್ಡ ಇವಾಗ ಗೂಗಲೇ ಇರ್ಬೋದು, ಇಲ್ಲದಿದ್ದರೆ ದೊಡ್ಡ ವೋಲ್ವೋ ಫ್ಯಾಕ್ಟ್ರಿನೇ ಇರ್ಬೋದು, ಟೊಯೋಟಾ ಇರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ. ಆದರೆ MSME ಮಾಡೋಷ್ಟು ಕಾಂಟ್ರಿಬ್ಯೂಷನ್ ಎಂಪ್ಲಾಯ್ಮೆಂಟಿಗೆ ಈ ದೊಡ್ಡ ಇಂಡಸ್ಟ್ರೀಸ್ಗಿಂತ ಈ ಕಾಂಟ್ರಿಬ್ಯೂಷನ್ನು ಈಸ್ ವೆರಿ ಎಫೆಕ್ಟಿವ್. ಅಂದರೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಇವ್ರದ್ದು ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಒಂದು ತುಂಬ ಮುಖ್ಯವಾದ ಪಾತ್ರೆ MSMEದು ಯಾವ ದೇಶದಲ್ಲೂ ಇರುತ್ತೆ, ನಮ್ಮ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ. ಓಕೆ ಸತೀಶ್ ಸರ್, ಈಗ MSMEನಲ್ಲಿ ಈ ಆಪ್ರೇಷನ್ಸ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಆಗಿರ್ಬೋದು, ಸಸ್ಟೈನ್ ಆಗಲಿಕ್ಕೆ ಯಾವ ರೀತಿಯಾಗಿ ಆದ್ಯತೆ ನೀಡಲಾಗುತ್ತೆ ಮತ್ತು ನೀಡಲಾಗ್ತದೆ ಇಲ್ಲಿವರೆಗೂ? ಸೊ ಈ MSME ಏನಾಗಿದೆ, ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಭಾಳ ವೈಡ್ ರೇಂಜ್ ಆಗಿಬಿಟ್ಟಿದೆ. ಈಗ 1 ಕೋಟಿಯಿಂದ ಹಿಡಿದು 250 ಕೋಟಿವರೆಗೂ MSME ಅಂತ ಹೇಳ್ತೀವಿ ಹೊಸ ಡೆಫಿನೇಷನ್ ಪ್ರಕಾರ. ಅದರಲ್ಲಿ ಒಂದು ಸಸ್ಟೈನಬಿಲಿಟಿ ಅಂದರೆ ನಿಮಗೆ ಗೊತ್ತಿದ್ದಂಗೆ ಈ ಸ್ಮಾಲ್ MSME ಅಂದರೆ ಮೈಕ್ರೋ ಲೆವೆಲ್ ಇದ್ದಾಗ ಅಥವಾ ಈವನ್ ಪಾರ್ಟ್ನರ್ಶಿಪ್ ಲೆವೆಲಾಗಿ ಇದ್ದಾಗೆಲ್ಲ ಡೈರೆಕ್ಟಾಗಿ ಇಂಟ್ರಾಕ್ಷನ್ ಇರುತ್ತೆ. ಸೊ ಅಲ್ಲಿ ಸಸ್ಟೈನಬಿಲಿಟಿ ಏನು ಮೈಂಟೈನ್ ಮಾಡ್ತಾರೆ 250 crores ಇರೋವಂಥವ್ರಿಗೂ ಮತ್ತು ಇವ್ರಿಗೂ ವ್ಯತ್ಯಾಸ ಇರುತ್ತೆ. ಹಂಗಾಗ್ಬಿಟ್ಟು ಸೊ ಇದು ಭಾಳ ಕಷ್ಟ ಆಗುತ್ತೆ ಕಂಪೇರ್ ಮಾಡೋಕ್ಕೆ. 1 ಕೋಟಿಯವನಿಗೂ 250 ಕೋಟಿಯವನಿಗೆ ಕಂಪೇರ್ ಮಾಡೋದು ಭಾಳ ಕಷ್ಟ ಇದೆ. ಬಟ್ ಆದರೂ ಸಮೇತ MSME ಏನು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಈಗ ಮುಂಚೆ ಸರ್ವೀಸು ಹೊಸದಾಗಿ ಸೇರ್ಕೊಂಡಿರೋದ್ರಿಂದ ಸೊ ಎಲ್ಲ ಸೆಕ್ಟ್ರು ಒಳಗೊಂಡು
ಮೇಜರಾಗಿ ನಮ್ಮಲ್ಲಿ ಏನು ಎಂಪ್ಲಾಯ್ಮೆಂಟ್ ಜನ್ರೇಷನ್ 120 ಮಿಲಿಯನ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇದೆ MSMEಯಿಂದ. ಸೊ ಇಷ್ಟೆಲ್ಲ ನಮ್ಮ ಏನು 4 ವರ್ಟಿಕಲ್ಸ್ ಇದೆ ಸಸ್ಟೈನಬಿಲಿಟಿಯಲ್ಲಿ. ಕೆಲವು ವರ್ಟಿಕಲಲ್ಲಿ ಕೆಲವು ಮೈಕ್ರೋ ಲೆವೆಲಲ್ಲಿರೋ ಫ್ಯಾಕ್ಟ್ರಿಗಳು ಕೆಲವು ಇದನ್ನ ಪಾಲಿಸ್ತದೆ. ಬಟ್ 250 crores 100 crores ಮೇಲೆ ಇರೋದಲ್ಲ. 4 ಸೆಕ್ಟರ್ಸಲ್ಲಿ ಏನೋ 4 ಸೆಕ್ಟ್ರಲ್ಲಿದೆ ಅಥವಾ 4 ವರ್ಟಿಕಲ್ಸಲ್ಲಿ ಸಸ್ಟೈನಬಿಲಿಟಿ ಇದೆ, ಅದನ್ನು ಫಾಲೋ ಮಾಡ್ತಾರೆ. ಈ ಸ್ಪೆಷಲಿ ಕಾರ್ಖಾನೆಗಳಲ್ಲಿ ಎಂಪ್ಲಾಯೀಸ್ಗೆ ಈ ಕೌಶಲ್ಯ ಅಭಿವೃದ್ಧಿ ಮಾಡುವಂಥ ವಿಚಾರ, ಅಂದರೆ ಸ್ಕಿಲ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡುವಂಥ ವಿಚಾರ ಆಗಿರ್ಬೋದು, ಅಥವಾ ಅವರಿಗೆ ತರಬೇತಿ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ, ಕೊಡ್ತಾ ಇದ್ದಾರೆ. ನೀವು ನಂಬರ್ಸ್ ನೋಡಿದ್ರೆ 90% ಎಲ್ಲ 5 ಕೋಟಿ ಇನ್ವೆಸ್ಟ್ಮೆಂಟ್ಗಿಂತ ಟರ್ನ್ ಓವರ್ಗಿಂತ ಕಮ್ಮಿ ಹಿಡಿಯೋರು. ಅದರಲ್ಲೂ ಇನ್ನೂ ಚಿಕ್ಕದಾಗಿರೋರೇ ತುಂಬ ಜಾಸ್ತಿ. ಇವೆಲ್ಲನೂ ದೀಸ್ ಆರ್ ಆಲ್ ಆಂಟ್ರಪ್ರಿನಲ್ ಡ್ರಿವನ್ ಬಿಸ್ನೆಸಸ್. ಅಂದ್ರೇನು, ಒಬ್ಬರೇ ಇರ್ತಾರೆ ಅಲ್ಲಿ. ಅವರೇ ಪರ್ಚೇಸ್ ಮಾಡಬೇಕು, ಅವರೇ ಸೇಲ್ಸ್ ಮಾಡಬೇಕು, ಅವರೇ ಅಕೌಂಟಿಂಗ್ ಮಾಡಬೇಕು, ಅವರೇ ಪ್ರೊಡಕ್ಷನ್ ನೋಡಬೇಕು, ಅವರೇ ಸ್ಯಾಲ್ರೀಸ್ ಕೊಡಬೇಕು, ಅವರೇ ಫಾಲೋ ಅಪ್ ಮಾಡಬೇಕು, ಎಲ್ಲ ಅವರೇ ಮಾಡಬೇಕಾಗತ್ತೆ. ಅದರಿಂದ ಆ ಸೆಕ್ಟರ್ ಕಡೆಯಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಅವರು ಎಕ್ಸಿಸ್ಟೆನ್ಸ್ ಸರ್ವೈವಲೇ ಒಂದು ಥರ ಅವರಿಗೆ ಡಿಫಿಕಲ್ಟ್ ಆಗೋಗ್ಬಿಟ್ಟಿರುತ್ತೆ. ಸರ್ವೈವಲ್ ಅಂದರೆ ನಾವು ಮಂತ್ ಟು ಮಂತ್ ಯಾಗಪ್ಪ ಸರ್ವೈ ಆಗೋದು, ನಾವು ಮಂತ್ ಫಸ್ಟ್ ಬಂದುಬಿಟ್ರೆ ಇವಾಗ ತಾನೇ ಹೇಳ್ತಾ ಇದ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ನಮಗೆ ಸ್ಯಾಲ್ರಿ ಬಂತು ತುಂಬ ಸಂತೋಷ ಆಗುತ್ತೆ ಅಂತ. ವರ್ಕರ್ಸ್ಗೆ ಒಂದೊಂದು ಸರಿ MSMEಸಲ್ಲಿ ಮೈಕ್ರೋ ಇಂಡಸ್ಟ್ರೀಸಲ್ಲಿ ಮಂತ್ ಟು ಮಂತ್ ಅವ್ರ ಸ್ಯಾಲ್ರಿ ಕೊಡಲಿಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಅವ್ರು ಯಾಕಂದರೆ ದೇ ಆರ್ ನಾಟ್ ಆರ್ಗನೈಸ್ಡ್. ಬ್ಯಾಂಕಲ್ಲಿ ಅವ್ರು ಹೋಗಿ ಸಾಲ ತೊಗೊಳ್ಳಲ್ಲ ಅವರು. ಯಾಕಂದರೆ ಬ್ಯಾಂಕಲ್ಲಿ ಹೋದರೆ ಸಾಲ ತೊಗೋಬೇಕಾದ್ರೆ ಅವರು ಈ ಪೇಪರ್ ಕೊಡು ಆ ಪೇಪರ್ ಕೊಡು ಎಲ್ಲ ಕೇಳ್ತಾರೆ. ಇವ್ರಿಗೆ ಅಷ್ಟೆಲ್ಲ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ. ಅದರಿಂದ ಅವರು ಸ್ವಂತ ದುಡ್ಡಲ್ಲಿ ಹಾಕಿ ಅವರು ಕಲೆಕ್ಷನ್ಸ್ ಬರೋ ದುಡ್ಡಲ್ಲೇ ಅವರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಅವರಿಗೆ ಡೇ ಟು ಡೇ ಪ್ರಾಬ್ಲಮ್ಸ್, ಫೈನಾನ್ಸ್ ಪ್ರಾಬ್ಲಮ್ ಇರಲಿ, ರಾ ಮೆಟೀರಿಯಲ್ ಪ್ರಾಬ್ಲಮ್ ಇರಲಿ, ಸೇಲ್ಸ್ ಪ್ರಾಬ್ಲಮ್ ಇರಲಿ, ಅದನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಟೈಮ್ ಸಾಲದು. ಪಾಪ ಅವರಿಗೆ ಸರ್ವೈವಲ್ಲೇ ಕಷ್ಟ ಆಗೋಗ್ಬಿಡುತ್ತೆ. ಇವಾಗ ಮೊನ್ನೆ ನೋಡಿದ್ರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಈ ಸೆಕ್ಟರಲ್ಲಿ ತುಂಬ ಜನಕ್ಕೆ ಏಟು ಬಿತ್ತು. ಅವರೇ ಪ್ರಾಬ್ಲಮ್ ಆಗಿ ಅವರೇ ಕೆಲವು ಬೇಕಾದ ಜನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ಯಾಲ್ರೀಸ್ ಸಿಗಲಿಲ್ಲ, ಕೆಲವ್ರಿಗಂತೂ 50% ಸ್ಯಾಲ್ರೀಸು ಕೊಟ್ಟಿಲ್ಲ. ಅದರಿಂದ ಅವರಿಗೆ ಸ್ಯಾಲ್ರೀಸ್ ಕೊಡೋದು, ಸ್ಯಾಲ್ರೀಸು ಸಸ್ಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಆದರೆ ಒಂದು ಮಾತ್ರ ನಾವು ಗಮನಿಸ್ಬೇಕು, ಏನಂದರೆ ಪ್ರತಿಯೊಬ್ಬ ಎಂಪ್ಲಾಯರ್ ಚಿಕ್ಕದು ಅಪ್ ಟು MSME ಅವರು ಎಂಪ್ಲಾಯೀಸ್ ಹತ್ರ ಒಂದು ಪರ್ಸನಲ್ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಯಾಕಂದರೆ 5 ಜನ ಇರ್ತಾರೆ, 10 ಜನ ಇರ್ತಾರೆ, 40 ಜನ ಇರ್ತಾರೆ, 30 ಜನ ಇರ್ತಾರೆ. ಅವ್ರಿಗೆ ಪ್ರೊಪ್ರೈಟರ್ಗೆ ಆರ್ ದಿ ಚೀಫ್ ಎಕ್ಸಿಕ್ಯೂಟಿವ್ಗೆ ಎಲ್ಲರೂ ಒಬ್ಬೊಬ್ಬರದು ಹೆಸರು ಗೊತ್ತಿರುತ್ತೆ, ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಿರುತ್ತೆ. ಅವ್ರಿಗೆ ರೆಗ್ಯುಲರ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾವ್ಯಾವ MSMEs ಮೈಕ್ರೋ ಇರಲಿ, ಮೀಡಿಯಮ್ ಇರಲಿ, ಸ್ಮಾಲ್ ಇರಲಿ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೋ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೋ, ನನಗೆ ಈ ವರ್ಷ ಒಳ್ಳೆ ಲಾಭ ಬಂದಿದೆ ಅಂದರೆ ಖಂಡಿತವಾಗಿ ಅವರ ಎಂಪ್ಲಾಯೀಸ್ನ ರಿವಾರ್ಡ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ವಿಷಯಗಳಲ್ಲಿ ಇವರು ಇಂಟ್ರೆಸ್ಟ್ ತಗೊಂಡು ಅವ್ರಿಗೆ ಕೊಡ್ತಾರೆ. ಕೆಲವು ಕಡೆ ಅವರು ಪರ್ಸನಲ್ ಇರೋದ್ರಿಂದ ಅವರು ಔಟ್ ಆಫ್ ದ ವೇ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾರೆ. ಅದರಿಂದ ಈ MSMEs ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಖಂಡಿತವಾಗಿ ಎಂಪ್ಲಾಯೀಸ್ಗೆ ಒಳ್ಳೆ ಬೆನಿಫಿಟ್ಸ್ ಖಂಡಿತ. ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತೀರಾ? ಆ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ಇರಬೇಕು ಎಂಪ್ಲಾಯೀಸ್ ಮತ್ತು ಓನರ್? ಇವಾಗ ಎಂಪ್ಲಾಯೀಸ್ಗೂ ಗೊತ್ತಿರುತ್ತೆ ನಾವು ಈ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಾವು ಇದರಲ್ಲಿ ಒಳ್ಳೆ ಇನ್ಕಮ್ಮು ಲಾಭ ಬಂದ್ರೇ ನಮ್ಮ ಯಜಮಾನರಿಗೆ ಅವರು ನಮಗೆ ರಿವಾರ್ಡ್ ಮಾಡ್ತಾರೆ, ಅವ್ರಿಗೂ ಗೊತ್ತಿರುತ್ತೆ. ಇವ್ರಿಗೂ ಗೊತ್ತಿರುತ್ತೆ ನಾನು ನಡೆಸ್ತಾ ಇರೋದು ಒಂದು ಸ್ಮಾಲ್ ಬಿಸ್ನೆಸ್ಸು, ನಮ್ಮಲ್ಲಿ ಇರೋದೇ 8 ಜನ 10 ಜನ, ಅವ್ರನ್ನ ಸಪೋರ್ಟ್ ಇಲ್ದಿದ್ರೆ ನಾನು ನಡ್ಸೋಕ್ಕಾಗಲ್ಲ ಅಂತ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ಸ್ ದಿಸ್. ಖಂಡಿತವಾಗಿ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲನೂ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಟ್ಬಿಟ್ರೆ ಖಂಡಿತವಾಗಿ ಅವ್ರು ನೋಡ್ಕೋತಾರೆ. ಅದು ಒಂದು ವಿಷಯ. ನೀವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ರೆ ಇದು ಒಂದು ಬಜ್ ವರ್ಡ್ ಆಗಿಬಿಟ್ಟಿದೆ ಇವಾಗ. ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು, ತುಂಬ ಅರ್ಜೆಂಟಾಗಿ ಮಾಡಲೇಬೇಕು. ಅಪ್ಗ್ರೇಡ್ ಮಾಡಬೇಕು ಸ್ಕಿಲ್ಸು. ಇವಾಗ ಎಲ್ಲ ಚೇಂಜ್ ಆಗ್ತಾ ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಬರ್ತಾ ಇದೆ. ಆದರೆ ಇದು
ಮೈಕ್ರೋ ಇಂಡಸ್ಟ್ರೀಸ್ಗೆ ಎಷ್ಟುವರೆಗೂ ಇದು ಅನ್ವಯ ಆಗುತ್ತೋ ಅನ್ನೋದು ಒಂದು ಯೋಚನೆ ಮಾಡಬೇಕು. ಇಸ್ ಅ ವೆರಿ ಡಿಫಿಕಲ್ಟ್ ಟು ಮ್ಯಾರಿ ದೀಸ್ ಟು ಥಿಂಗ್ಸ್. ಸ್ಕಿಲ್ ಡೆವಲಪ್ಮೆಂಟ್ಸ್ ಬಗ್ಗೆ MSMEಸ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಪ್ರೋಗ್ರಾಮ್ಸ್ ರನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವಾಗ ತಿಳುವಳಿಕೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಅದು ಇಂಪ್ಲಿಮೆಂಟ್ ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಸ್ಲೋ ಆಗಿ ಮಾಡ್ತಾ ಇದ್ದಾರೆ. ಆದರೆ ಜನರಲಿ ಒಂದು 5 ವರ್ಷ 10 ವರ್ಷಕ್ಕೆ ಮುಂಚೆ ಇವಾಗ ಕಂಪೇರ್ ಮಾಡಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಒಳ್ಳೆ ಫೋಕಸ್ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಬಟ್ ದಟ್ ಈಸ್ ಅ ಸ್ಲೋ ಪ್ರಾಸೆಸ್ ಅಂತ ಹೇಳಬೇಕು. ಯಾವುದು ಈ ಸ್ಮಾಲರ್ ಆ್ಯಂಡ್ ಮೈಕ್ರೋ ಇಂಡಸ್ಟ್ರೀಸಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ಮಲ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಅವರಿಗೆ. ಒಬ್ಬರು ಮಾಡೋದು ಆ ಕೆಲಸ ಅವ್ನು ಬಿಟ್ಟು 3 ದಿನ ಹೋಗ್ಬಿಟ್ರೆ ಆ ಕೆಲಸ ನಿಂತೋಗುತ್ತೆ. ಅದೇ ದೊಡ್ಡ ಕಂಪನಿಗಳಲ್ಲಿ ಆ ಥರ ಅಲ್ಲ, ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅವರು 1 ವಾರ ರೀಪ್ಲೇಸ್ಮೆಂಟ್ ಇರುತ್ತೆ, ಇನ್ನು 1 ವಾರ ಸ್ಕಿಲ್ ಡೆವಲಪ್ಮೆಂಟ್ ಕಳ್ಸಪ್ಪ ಅವ್ರಿಗೆ, ಅಪ್ಗ್ರೇಡ್ ಮಾಡ್ಕೊಂಬರ್ಲಿ ಅವರು, ಆಮೇಲೆ ಇದು ಮಾಡ್ಬೋದು ಅಂತ ಆಗುತ್ತೆ. ಅದರಿಂದ ಲಾರ್ಜರ್ MSMEಸಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಒಳ್ಳೆ ಅವಕಾಶ ಇದೆ. ಮೇನ್ ಚಾಲೆಂಜಸ್ಸು ಅಂದರೆ ಈ MSMEನಲ್ಲಿ ಈ ಸಸ್ಟೈನಬಿಲಿಟಿ ಅನ್ನೋದನ್ನ ಮೇಂಟೈನ್ ಮಾಡಬೇಕು ಅನ್ನೋದು ದೊಡ್ಡ ಚಾಲೆಂಜ್ ಇರುತ್ತೆ. ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ? ಯಾವುದೇ MSMEs ಮೈಕ್ರೋ ಸ್ಮಾಲ್ ಇವರಲ್ಲಿ 100% ಓನರ್ ಆ್ಯಂಡ್ ಎಂಪ್ಲಾಯಿ 1-to-1 ಕನೆಕ್ಟಿವಿಟಿ ಇರುತ್ತೆ. ಅವ್ರ ಮನೆ ಕಷ್ಟ ಆದಾಗೂ ಸ್ಪಂದಿಸ್ತೀವಿ. ನಮಗೆ ಕಷ್ಟ ಆಗಿದೆ ಅಂತ ಇಟ್ಕೊಳ್ಳಿ, ಸಪೋಸ್ ಕೋವಿಡ್ ಟೈಮಲ್ಲಿ ನಮಗೆ ಸ್ಯಾಲರಿ ಕೊಡೋಕ್ಕಾಗಿಲ್ಲ, ಅವ್ರು ನಮಗೆ ಸ್ಪಂದಿಸ್ತದೆ. ಸುಮ್ಮನೆ ಹೌದು ಈಗ MSMEನಲ್ಲಿ ಸ್ಪೆಷಲಿ ಇದು ತುಂಬ ಇಂಪಾರ್ಟೆಂಟ್ ಅಲ್ಲ, ಇದ್ದಿರೋದ್ರಿಂದನೇ ಹಂಗಾಗಿ ಸಸ್ಟೈನಬಿಲಿಟಿ ಏನಾಗುತ್ತೆ, ಕಂಪ್ನಿಗೆ ಲೇಬರ್ ಸಮಸ್ಯೆ ಇದಲ್ಲ. ಸೊ ಅದರ್ ಸಸ್ಟೈನಬಿಲಿಟಿ ಕಂಪ್ನಿ ನಡೆಸಬೇಕಾದ್ರೆ ಫೈನಾನ್ಸ್ ಇಸ್ ದ ನೆಕ್ಸ್ಟ್ ಇಶ್ಯೂ. ಈ ಫೈನಾನ್ಸ್ ವಿಷಯದಲ್ಲಿ ನಾವು ಕಂಪ್ನಿಗಳಿಗೆ ಏನಾಗುತ್ತೆ, ಈಗ ಪೋಸ್ಟ್ ಕೋವಿಡ್ ಪ್ರಾಬ್ಲಮ್ ಇರೋದು ಮೇಜರ್ ಪ್ರಾಬ್ಲಮ್ ಇದೆ. ಪೋಸ್ಟ್ ಕೋವಿಡಲ್ಲಿ ಫೈನಾನ್ಷಿಯಲ್ ಆಗಿ ಇನ್ನೂ ಕ್ಯಾಶ್ ಫ್ಲೋ ಜಾಸ್ತಿ ಆಗಬೇಕು. ವಿ ಎಕ್ಸ್ಪೆಕ್ಟ್ ನಾಳೆ ಬಜೆಟಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಎಲ್ಲರಿಗೂ ಹೋಪ್ ಇರೋದು ಇದೊಂದ್ರ ಮೇಲೆ. ಸೊ ಇದು 2 ಮೇಜರ್ ಫ್ಯಾಕ್ಟರ್ ಇರೋದ್ರಿಂದ ಇದು MSME ಸಸ್ಟೈನ್ ಆಗುತ್ತೆ ಇದು. ಓಕೆ ಮುರಳಿ ಸರ್, ಇಲ್ಲಿ ನಾವು MSMEಯನ್ನು ಥಿಂಕರ್ಸ್ ಆಫ್ ಟುಮಾರೋ ಅಂತ ಯಾಕೆ ನೋಡಬೇಕು ಅಂತ? ನೀವು MSMEನ ಇಗ್ನೋರೇ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾನು ಆವಾಗಲೇ ಹೇಳಿದೆ, MSME ವಿಸಿಬಿಲಿಟಿ ಕಡಿಮೆ ಇದ್ದರೂ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ MSME ಡೆವಲಪ್ ಆದ್ರೇ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇವಾಗ ಒಂದು ದೊಡ್ಡ ಇಂಡಸ್ಟ್ರಿ ಬಂದ್ರೂ ಅದಕ್ಕೆ ಸಪೋರ್ಟಿಂಗ್ ಇಂಡಸ್ಟ್ರೀಸ್ ಎಲ್ಲ MSMEನೇ. ಅದಕ್ಕೆ 3rd ಲೆವೆಲ್ ಸಪೋರ್ಟಿಂಗ್ ಇಂಡಸ್ಟ್ರೀಸ್ ಇರುತ್ತೆ. ಇವಾಗ TVS ಮೋಟರ್ಸ್ ಅಂತ ಇದೆ ಹೊಸೂರಲ್ಲಿ, ಅದಕ್ಕೆ ಸಪ್ಲೈ ಮಾಡೋರು, ಪಾರ್ಟ್ ಸಪ್ಲೈ ಮಾಡೋರು ಒಂದು 40-50 ಫ್ಯಾಕ್ಟ್ರೀಸ್ ಇರ್ತಾರೆ. ಆ 40-50 ಫ್ಯಾಕ್ಟ್ರೀಸೂ ಅವರೇನು ಮಾಡ್ತಾರಂದ್ರೆ ಅವರು ತಿರ್ಗಾ ಅದನ್ನು ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ ಬೇರೆಯವ್ರಿಗೆ. ಸೊ ಅವರಿಗೆ TVSಗೆ ಪಾರ್ಟ್ ತಲುಪೋಷ್ಟ್ರೊಳಗೆ 2 ಲೆವೆಲಲ್ಲಿ ಅದು ಹೋಗ್ಬಿಟ್ಟು ಬರುತ್ತೆ. ಅಂದರೆ ಏನಾಗುತ್ತಂದರೆ ಈ MSMEs ಒಳ್ಳೆ ಕ್ವಾಲಿಟಿ ಸಪೋರ್ಟಿಂಗ್ ಇದ್ರೇ ಬಿಗ್ಗರ್ ಇಂಡಸ್ಟ್ರೀಸ್ ಕ್ಯಾನ್ ಆಲ್ಸೋ ಸರ್ವೈವ್. ಅದರಿಂದ ದಿಸ್ ಇಸ್ ಲೈಕ್ ಎ ಫೌಂಡೇಶನ್. ವೆಲ್ತ್ ಜನರೇಟಿಂಗ್ ಎಕನಾಮಿಗೆ MSMEs ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಬಿಕಾಸ್ ಜಾಬ್ಸ್ ಕ್ರಿಯೇಟ್ ಆಗಲೇಬೇಕು. ಈ ನಿರುದ್ಯೋಗ ಸಮಸ್ಯೆ ಇದೆ, ತುಂಬಾ ಇದೆ. ಅದೇ ಎಲ್ಲ ಪಕ್ಷಗಳಿಗೆ ಟ್ರಂಪ್ ಕಾರ್ಡ್ ಆಗಿರೋದು. ಆದರೆ MSMEನೇ ಜಾಬ್ ಕ್ರಿಯೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡೋದು. ಬೇರೆ ಯಾವುದು ನೀವು ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿಬಿಡ್ತೀರಾ, ಇಲ್ಲ ಒಂದು ಬೇರೆ ಏನಾದರೂ ಮಾಡಿದ್ರೆ ಅವಕಾಶ ಸಿಗೋದಿಲ್ಲ. ಅದರಿಂದ ಪ್ರತಿಯೊಂದು ಎವ್ರಿ ಗೌರ್ಮೆಂಟ್ ಯಾವ ಪ್ರಭುತ್ವ ಇರಲೂ ಅವರು MSMEಗೆ ಒಳ್ಳೆ ಎಂಕರೇಜ್ಮೆಂಟ್ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ರೇ ಜಾಬ್ ಮಾರ್ಕೆಟಲ್ಲಿ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲದಿದ್ರೆ ತೊಂದರೆ ಆಗುತ್ತೆ. ಅಲ್ಲಿ ಎಷ್ಟು ಫೋಕಸ್ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ MSMEಸ್ಗೆ ಫೋಕಸ್ ಕೊಟ್ಟರೆ ಎಂಪ್ಲಾಯ್ಮೆಂಟು, ಇನ್ವೆಸ್ಟ್ಮೆಂಟು, ಫಾಸ್ಟರ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಜೆಕ್ಟ್ಸ್ ತುಂಬ ಫಾಸ್ಟಾಗಿ ಆಗುತ್ತೆ. ಓಕೆ, ನನಗೆ ಅದೇ ಈಗ ಇಬ್ಬರು ಕೂಡ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದೀರಾ. ಈಗ ಒಂದು MSMEನಲ್ಲಿ ಗುಣಮಟ್ಟ ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಅಲ್ಲಿರುವಂಥ ಎಂಪ್ಲಾಯೀಸ್ಗೆ ಸ್ಕಿಲ್ ಚೆನ್ನಾಗಿರಬೇಕು, ಹಾಗೆ ಒಳ್ಳೆ ವೆಲ್ ಟ್ರೈನ್ಡ್ ಆಗಿರಬೇಕು. ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಪಾತ್ರ ವಹಿಸಬೇಕಾಗಿರೋದು, ಓನರ್ಸಾ ಅಥವಾ ಗೌರ್ಮೆಂಟಾ? ಇದಕ್ಕೆ ಓನರ್ಸೇ. ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಓನರ್ಸ್. ಓನ್ಲಿ ಸರ್ಕಾರ ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡಲಿಕ್ಕೆ ಆಗುತ್ತೆ ಹೊತ್ತು ಓನರ್ಸ್ಗೆ ಏನು ಮಾಡಬೇಕಂದ್ರೆ, ಇವಾಗ ಕೆಲವು ಸ್ಕೀಮ್ಸ್ ನೀವು ಇವಾಗ ಒಂದು ಎಕ್ವಿಪ್ಮೆಂಟ್ ಇದೆ ನಮ್ಮ ಫ್ಯಾಕ್ಟ್ರಿಯಲ್ಲಿ, ಒಂದು 10 ವರ್ಷದ ಮುಂಚೆ ತೊಗೊಂಡಿದ್ದೀವಿ ನಾವು.
ನೀವು ಇದನ್ನು ಅಪ್ಗ್ರೇಡ್ ಮಾಡಿ ಇವಾಗ ಇನ್ನೊಂದು ಎಕ್ವಿಪ್ಮೆಂಟ್ ತೊಗೊಂಡು ಅದನ್ನು ಟೆಕ್ನಾಲಜಿಕಲಿ ಸ್ವಲ್ಪ ಅಡ್ವಾನ್ಸ್ ಮಾಡಿದ್ರೆ ನಿಮಗೆ ನಾವು ಬಂದು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹೇಳಬೇಕು. ಬಟ್ ಆದರೆ ದ ಇನಿಷಿಯಲ್ ಮೂವ್ ಶುಡ್ ಕಮ್ ಫ್ರಮ್ ದ ಎಂಟರ್ಪ್ರಿನರ್. ಅವರಿಗೆ ನಾವು ಇದು ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರು ನಮಗೆ ಇದರಿಂದ ಸಹಕಾರ ಆಗುತ್ತೆ ಅಂದರೆ ಅವರು ಇನಿಷಿಯೇಟಿವ್ ತಗೊಳ್ತಾರೆ. ಸೊ ಬಟ್ ಇಟ್ ಹ್ಯಾಸ್ ಟು ಬಿ ಎ ಜಾಯಿಂಟ್ ಎಫರ್ಟ್. ಬಟ್ ಅವರಿಗೆ ಅವರೇನು ನನಗೆ ಸಹಾಯ ಮಾಡ್ತಾ ಇಲ್ಲ, ನನಗೆ ಪರವಾಗಿಲ್ಲ, ಹಿಂಗೆ ಇದೆ, ನಾನು ಹಿಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದು ಹೋಗ್ತಾ ಇರುತ್ತೆ. ಆದರೆ ಒಂದು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಕಾಸ್ಟ್ ವೈಸ್ ಟೆಕ್ನಾಲಜಿ ವೈಸ್ ನಾವು ಹಿಂದೆ ಬಿದ್ದುಬಿಡ್ತೀವಿ. ಅದರಿಂದ it has to be a joint effort. Okay. Symphony presents Thinkers of Tomorrow in partnership with News 18 Network. Symphony presents Thinkers of Tomorrow in partnership with News 18 Network. ಸತೀಶ್ ಸರ್, ಈಗ ದೊಡ್ಡ ಕಾರ್ಖಾನೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಂಪ್ಲಾಯೀಸ್ ಇರ್ತಾರೆ. ನಾನು ಈಗಷ್ಟೇ ಜಸ್ಟ್ ಮಾತಾಡಿದೆ, ಸ್ಕಿಲ್ ಡೆವಲಪ್ಮೆಂಟ್ ಇರುವಂಥದ್ದು, ಹಾಗೆ ಒಳ್ಳೆ ಟ್ರೈನ್ಡ್ ಆಗಿರುವಂಥ ಎಂಪ್ಲಾಯೀಸ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವ್ರನ್ನ ಉಳಿಸ್ಕೊಳ್ಬೇಕು ಅಂದರೆ ಯಾವ ಥರ ಚಾಲೆಂಜಸ್ ಇರುತ್ತೆ ಆ ಕಂಪ್ನಿಗಳಿಗೆ ಅಂತ? ಸೊ ಈಗ ನೀವು MSME ದೊಡ್ಡ ಕಂಪ್ನಿಗೆ ಆದರೆ ಅವ್ರೇನು ಮಾಡ್ತಾರೆ, ಯು ಇನ್ಕ್ರೀಸ್ ದ ಸ್ಯಾಲ್ರಿ, ಈಗ ಟ್ರೈನಿಂಗ್. ನಮ್ಮಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಏನಾಗುತ್ತೆ, ನಾವು ಅವ್ರಿಗೆ ಗೈಡ್ ಮಾಡ್ಬೋದು. ಅಥವಾ ಇನ್ನೊಂದು ಕಡೆ ಈಗ ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ 3 ಕಡೆ ಟೂಲ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಬೋರ್ಡ್ಸ್ ಅಂತ ಇದೆ, ಟೂಲ್ ಅಂಡ್ ಇದಿದೆ. ಅಲ್ಲಿ ಕಳಿಸಿ 1 ವೀಕ್ ಟ್ರೈನಿಂಗ್ ಈ ಗೌರ್ಮೆಂಟೇ ಕೊಡ್ತಾ ಇದೆ. ದಟ್ಸ್ ಆಲ್ ಫ್ರೀ ಆಫ್ ಕಾಸ್ಟ್. ಇನ್ಫ್ಯಾಕ್ಟ್ ಏನಾಗುತ್ತೆ, ಸ್ಟೈಫಂಡ್ಸ್ ಕೊಡ್ತದೆ. ಸ್ಟೈಫಂಡ್ ಕೊಡ್ತಾ ಅಂತ ಕಡೆ ಅಪ್ಗ್ರೇಡ್ ಮಾಡ್ಬೋದು. ಸೊ ಈ ಥರ ನಾವು ಅವ್ರಿಗೆ ಏನು ಮಾಡುತ್ತೆ, ನಾವಾಗಿ ನಮ್ಮ ಎಕ್ಸ್ಪೆನ್ಸಸ್ಸಲ್ಲಿ ಅವನಿಗೆ ಕೆಲಸ ಕಲಿಸ್ಕೊಟ್ಟಾಗ ನಮ್ಮಲ್ಲಿ ಇರೋದು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು, ಮ್ಯಾಕ್ಸಿಮಮ್ 20 ಮೆಂಬರ್ ಎಂಪ್ಲಾಯೀಸ್ ಇರ್ತಾರೆ. ಅದ್ರಲ್ಲಿ ಸ್ಕಿಲ್ಡ್ ಎಂಪ್ಲಾಯೀಸ್ 5 to 6 ಇರ್ತಾರೆ. ನಾವು ಹೇಳೋದು ಒಂದೇ ಕಡೆ ಅಂದರೆ ಓನ್ಲಿ ಮಿಷನರಿ ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ನಮ್ಮ ಇದರಲ್ಲಿ ನಮ್ಮ ಆಫೀಸಲ್ಲಿ ಈಗ ಅಕೌಂಟೆಂಟ್. ಸೊ ಯಾಟ್ ಅಪ್ಗ್ರೇಡಿಂಗ್. ಈಗ ಏನಾಗಿದೆ, ಮುಂಚೆ ನಮ್ಮ ಹಿಂದೆ ನಮ್ಮ ತಂದೆ ಕಾಲದ ಅಕೌಂಟ್ಸ್ ಈಗಿಲ್ಲ, ಈಗ ಅಪ್ಗ್ರೇಡೆಡ್ ಅಕೌಂಟ್ಸ್ ಇದೆ. ಮತ್ತು ಎಲ್ಲನೂ ಸಾಫ್ಟ್ವೇರ್ ಡ್ರಿವನ್ ಅಕೌಂಟ್ಸ್ ಇರ್ತವೆ. ಈವನ್ ಮ್ಯಾನೇಜ್ಮೆಂಟಲ್ಲಿ ಅಷ್ಟೇ, ಮ್ಯಾನೇಜ್ಮೆಂಟಲ್ಲಿ ಮುಂಚೆ ಏನಿತ್ತು ಆ ಥರ ಇಲ್ಲ. ಈಗ ಎವ್ರಿಥಿಂಗ್, ಈಗ ಎವ್ರಿ ಅವರ್ ನಮ್ಮಲ್ಲಿ ಏನು ಪ್ರೊಡಕ್ಷನ್ ಆಗ್ತಿದೆ, ಏನು ಸೇಲ್ಸ್ ಆಗ್ತಿದೆ, ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್. ನಮ್ಮ ಎಂಪ್ಲಾಯೀಸ್ನ ಅಪ್ಗ್ರೇಡ್ ಮಾಡಿದಾಗ ವಿತ್ ಅವರ್ ಕಾಸ್ಟ್. ಸೊ ಐ ಆಮ್ ಶ್ಯೂರ್ ದಟ್ ನಮ್ಮ ಎಂಪ್ಲಾಯ್ ಯಾರು ನಮ್ಮ ಬಿಟ್ಟೋಗಲ್ಲ, ದೇ ವಿಲ್ ಬಿ ದೇರ್ ವಿತ್ ಅಸ್. ಹಿಂದೆ ಹೇಳ್ದಂಗೆ ವಿ ಟೇಕ್ ಆಫ್ ದ ಸೋಷಿಯಲ್ ಸಸ್ಟೈನಬಿಲಿಟಿ ಆಲ್ಸೋ. ದಟ್ಸ್ ಒನ್. ನಮ್ಮಲ್ಲಿ ಅವ್ರಿಗೆ ಇರೋದೊಂದು ಏನೋ ಆತ್ಮೀಯತೆ ಏನಿರುತ್ತೆ, ಹಾಗಾಗಿ ಕಂಪ್ನಿಯಲ್ಲಿ ಡೆಫಿನೆಟ್ಲಿ ಇರೋದು. ನಿಮ್ಗೆ ಯಾವ ಥರ ಚಾಲೆಂಜಸ್ ಇರುತ್ತೆ ಅಂತ ಈ ಟೈಮ್ನಲ್ಲಿ? ಬಿಕಾಸ್ ಈಗ ಒಬ್ಬ ಎಂಪ್ಲಾಯಿ ಏನೂ ಗೊತ್ತಿಲ್ಲದಲ್ಲೇ ಒಂದು ಕಂಪ್ನಿಲಿ ಎಲ್ಲವನ್ನು ಕಲ್ತಂಥ ಸಂದರ್ಭದಲ್ಲಿ ಚಿಕ್ಕ ಇಂಡಸ್ಟ್ರಿಗಳಿಗೆ ಪ್ರಾಬ್ಲಮ್ ಏನು ಅಂದರೆ, ಅವನಿಗೊಂದು ಐಡಿಯಾ ಬಂದುಬಿಟ್ರೆ ಅವನು ಹೋಗ್ಬಿಟ್ಟು ಇನ್ನೊಂದು ಅದೇ ಥರದ್ದು ಓಪನ್ ಮಾಡಿಬಿಡ್ತಾನೆ. ಅಂದರೆ ಅವ್ನಿಗೊಂದು ಸ್ವಲ್ಪ ಬಂಡವಾಳ ಯಾರಾದರೂ ಒಬ್ಬ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ಆ ಥರನೇ ಓಪನ್ ಮಾಡಿ. ಸೊ ಅವನ್ನ ನಿಮ್ಮಲ್ಲೇ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮಲ್ಲಿರುತ್ತೆ, ಆ ಚಾಲೆಂಜಸ್ ಇರುತ್ತೆ. ಇಲ್ಲ ಸರ್, ಇದು ಒಂಥರ ನಾ ಹೇಳೋದು ಇದು ಒಳ್ಳೆಯದೇ. ಇದು ಭಾಳ ಜನಕ್ಕೆ ಒಂದು ಮೈಂಡ್ ಸೆಟ್ ಇರುತ್ತೆ, ನಮ್ಮಲ್ಲಿ ಇದ್ದವನು ಕೆಲಸ ಕಲ್ತು ಇನ್ನೊಂದು ಕಡೆ ಹೋಗ್ಬಿಡ್ತಾನೆ ಅಂತ. ಇನ್ನೂ ಹಂಗೆ ಎಂಪ್ಲಾಯ್ಮೆಂಟ್ ಅವನಿನ್ನ 5 ಜನಕ್ಕೆ ಕೊಡಂಗೆ ಆಗಬೇಕು. ನಿಮಗೆ ಗೊತ್ತಿರ್ಬೋದು, ಒಂದು ಕಮ್ಯುನಿಟಿ ಹೆಸರು ಹೇಳ್ಬಾರ್ದು, ಇವನ್ ಜೈನ್ ಕಮ್ಯುನಿಟಿ ತೊಗೊಳ್ಳಿ. ಅದೇ ಜೈನ್ ಕಮ್ಯುನಿಟಿಯಲ್ಲಿ ಅವನು ಇನ್ನೊಬ್ಬನ್ನ ಹೆಲ್ಪ್ ಮಾಡಿ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಹಂಗಂತ ಬಿಸ್ನೆಸ್ ಕಮ್ಮಿ ಆಗಲ್ಲ. ಬಿಸ್ನೆಸ್ ಇದು ವ್ಯಾಸ್ ಇದೆ. ಎಕನಾಮಿಕ್ಸ್ ನಾವು ಹೋದಾಗ ನಮ್ಮಲ್ಲಿ ಇದು ಏನೋ ಜನಸಂಖ್ಯೆ ಬೆಳೀತಾ ಇದೆ. ಸೊ ಒಬ್ಬರೇ ಬೆಳೆಯಲ್ಲ, ಜೊತೆಗೆ ಇನ್ನೊಬ್ಬನ ಜೊತೆ ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಅವನ್ನ ಹಿಡ್ಕೊಳಕ್ಕಿಂತ ಇನ್ನೊಬ್ಬನ ಟ್ರೈನ್ ಮಾಡ್ಕೊಂಡು, ಯಾಕಂದರೆ ಈಗ ಅಪ್ಗ್ರೇಡೇಷನ್ ಆಫ್ ಸ್ಕಿಲ್ ಇರುತ್ತೆ. ಈಗ ನನ್ನ ಹತ್ರ 20 ವರ್ಷದ ಕೆಳಗಿರೋನು ಇವತ್ತು ಆ ಸ್ಕಿಲ್ ಇರೋಲ್ಲ. ಇವತ್ತಿಗಿರೋ ಸ್ಕಿಲ್ನ ನಾನು ಒಂದು 4 years or 3 years ಟ್ರೈನ್ ಮಾಡಿದರೆ ಇಲ್ ಬಿ ಅಪ್ಡೇಟ್. ಸೊ ಈಗ ನಮ್ಮ ಹತ್ರ ಎಂಪ್ಲಾಯ್ ಇನ್ ಕಡೆ ಹೋದಾಗ ಯು ಶುಡ್ ಎಂಕರೇಜ್ ಹಿಮ್. ದಟ್ಸ್ ವಾಟ್ ಐ ಫೀಲ್. ಓಕೆ ಸರ್, ಕೊನೆಯದಾಗಿ ಈಗ MSMEಗಳಲ್ಲಿ ಕಡಿಮೆ ದಕ್ಷತೆ ಮತ್ತು ಗುಣಮಟ್ಟ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಕಂಪ್ನಿಗಳು, ಕಾರ್ಖಾನೆಗಳು ಮುಚ್ಚೋಗ್ತಾ ಇದ್ದಾವೆ. ಇಲ್ಲಿ ಮೇಯ್ನಾಗಿ MSME ಮತ್ತು MSME ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತೀನಿ? ನೋಡಿ, ಸರ್ಕಾರ ಬಂದು ಅವರಿಗೆ ಇಂಡಸ್ಟ್ರಿನಲ್ಲಿ ಎಕ್ಸ್ಪೋಜರ್ ಅಷ್ಟು ಜಾಸ್ತಿ ಇರೋದಿಲ್ಲ. ಎನಿ ಬ್ಯೂರೋಕ್ರಾಟ್ ಬರ್ತಾರೆ, ಇಂಡಸ್ಟ್ರಿ ಸೆಕ್ರೆಟರಿ ಇರಲಿ, ಎಲ್ಲ ಕೆಳಗಡೆವರೆಗೂ ಇಂಡಸ್ಟ್ರಿಯನ್ನು ಪ್ರಾಫಿಟಬಲ್ ಆಗಿ ನಡೆಸ್ಕೊಂಡು ಹೋಗಬೇಕು, ದೊಡ್ಡದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಎಂಟರ್ಪ್ರಿನರ್ ಹತ್ರ ಇರಬೇಕು. ಅವ್ರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಡೈವರ್ಸ್ ದುಡ್ಡನ್ನು ಡೈವರ್ಟ್ ಮಾಡಿಬಿಡೋದು. ಇವಾಗ ಒಂದು ಸ್ವಲ್ಪ ದುಡ್ಡು ಬಂದ ತಕ್ಷಣ ದೊಡ್ಡ ಮನೆ ಇನ್ವೆಸ್ಟ್ ಮಾಡಿಬಿಡೋದು, ಇಲ್ಲದ ಕಾರ್ ತೊಗೊಂಡ್ಬಿಡೋದು, ಐಫೋನ್ ತೊಗೊಂಡ್ಬಿಡೋದು. ಆ ಥರ ಒಂದು ಅಟ್ರಾಕ್ಷನ್ ಇದ್ದುಬಿಟ್ರೆ ಯಾವ ಥರ MSc ಇದ್ರೂ ಉಳಿಯೋದಿಲ್ಲ. ಇಟ್ ವಿಲ್ ಹ್ಯಾವ್ ಎ ನ್ಯಾಚುರಲ್ ಡೆತ್. ಲಾಂಗ್ ಟರ್ಮ್ ಆಗಿ ಸಸ್ಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇದ್ಬಿಟ್ಟು ಫೋಕಸ್ ಮಾಡಿಕೊಂಡು ಪ್ರೊಪ್ರೈಟರ್ ಚೆನ್ನಾಗಿದ್ರೆ
MSME ವಿಲ್ ಫಾರ್ವರ್ಡ್. ಸರ್ಕಾರ ಏನು ಮಾಡ್ಬೋದು ಅಂದರೆ ಈ ಫೆರಿಫರಲ್ ಆಗಿ ಅವರಿಗೆ ಕಷ್ಟ ಇಲ್ಲದೆ ನೋಡಿಕೊಂಡ್ರೆ ಸಾಕು. ಈ ಇನ್ಸ್ಪೆಕ್ಟರ್ ರಾಜೇ ಇರಲಿ, ಈ ಕಾಂಪ್ಲೈಯನ್ಸಸ್ಸೇ ಇರಲಿ, ಈ ಲೈಸೆನ್ಸ್ ಫೀಸೇ ಇರಲಿ, ಎಲೆಕ್ಟ್ರಿಸಿಟಿ ಬೋರ್ಡಿಂದ ಬರ್ತಾ ಇಲ್ಲ, ನಿಮ್ಮ ಮೀಟ್ರ್ ಸರಿಯಾಗಿ ಓಡ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಪಿನ್ ಪ್ರಿಕ್ಸನ್ನು ಕಡಿಮೆ ಮಾಡಿಬಿಟ್ಟು ಈ MSME ನಡೆಸೋರಿಗೆ ಈ ಬೇರೆ ಡೈವರ್ಷನ್ಸ್ ಇಲ್ಲದೆ ಅವರ ಎನರ್ಜಿ ಫುಲ್ಲು ಆ MSMEಗೆ ಅವ್ರ ಇಂಡಸ್ಟ್ರಿಗೆ ಕೊಟ್ಟುಬಿಟ್ಟು ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಸರ್ಕಾರ ಮಾಡಿಕೊಟ್ರೆ ಅದೇ ಒಂದು ಇಟ್ಸ್ ಅ ಬಿಗ್ ಥಿಂಗ್. ನೆಕ್ಸ್ಟ್ ಸ್ಟೇಜ್ ಪಾಸಿಟಿವ್ ಆಗಿ ಅವ್ರು ಮಾಡಲಿಕ್ಕೆ ಸಾಧ್ಯ ಇದೆ. ಹೋದ 10-15 ವರ್ಷದಲ್ಲಿ ಪ್ರತಿಯೊಂದು ಕಾನೂನು ಯಾವುದು ಇಂಡಸ್ಟ್ರೀಸ್ಗೆ ಅಫೆಕ್ಟ್ ಆಗೋ ಕಾನೂನು ಯಾವುದೆಲ್ಲ ಇದೆಯೋ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇರೋ ಕಾನೂನುಗಳಲ್ಲೆಲ್ಲನೂ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಎಕ್ಸೈಸ್ ಇರಲಿ ಅದು ತೆಗೆದಾಕ್ಬಿಟ್ರು, GST ಬಂತು, ಕಸ್ಟಮ್ಸೇ ಇರಲಿ, ತುಂಬ ಸಿಂಪ್ಲಿಫೈ ಮಾಡಿದ್ದಾರೆ. ಹ್ಯಾರಸ್ಮೆಂಟ್ ಇಲ್ಲ. ಆದರೆ ಸ್ಟೇಟ್ ಗೌರ್ಮೆಂಟ್ಸ್ ಕಡೆ ಇರೋ ಕಾನೂನುಗಳಲ್ಲಿ ಅಷ್ಟು ಇನ್ನೂ ಹೆಲ್ಪ್ಫುಲ್ಲಾಗಿ ಇನ್ನೂ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಇದು ಮಾಡಿಕೊಟ್ರೆ MSMEs ವಿಲ್ ಬಿ ವೆರಿ ಹ್ಯಾಪಿ. ಇನ್ನೊಂದು ಏನಂದರೆ ಲ್ಯಾಂಡು, ಇವಾಗ ಲ್ಯಾಂಡು KIDBಯಿಂದ ಲ್ಯಾಂಡ್ ಇದೆ, ಇದಿದೆ, ಅದಿದೆ, ಅದರಲ್ಲಿ ನಾವು KIDB ಅವರು ಲ್ಯಾಂಡು ಅಗ್ರಿಕಲ್ಚರಿಸ್ಟಿಂದ ತಗೊಂಡು ಕೊಡುವಾಗ ಅದರಲ್ಲಿ ನಾವು ದುಡ್ಡು ಮಾಡಬೇಕು, ಅದನ್ನು ಪ್ರಾಫಿಟ್ ಆಗಿ ಮಾಡಬೇಕು ಅಂತ ಸರ್ಕಾರ ನೋಡಬಾರ್ದು. ದೇ ಶುಡ್ ಕನ್ಸಿಡರ್ ದಟ್ ಆಸ್ ಅ ಸರ್ವಿಸ್. ಸೇಮ್ ಟೈಪ್ ಪವರ್ ಕಾಸ್ಟ್ ನಮಗೆ ಅಗ್ರಿಕಲ್ಚರ್ಸ್ಗೆ ಫ್ರೀಯಾಗಿ ಕೊಡ್ತಾರೆ. ಆದರೆ ಆ ಡಿಫರೆನ್ಸ್ ಎಲ್ಲ ಇಂಡಸ್ಟ್ರೀಸ್ಗೆ ಬರುತ್ತೆ ಅಂಡ್ ಕನ್ಸ್ಯೂಮರ್ಸ್ ಬರುತ್ತೆ. ಇವೆಲ್ಲ ಆಲ್ ದೀಸ್ ಥಿಂಗ್ಸ್ ಅವರು ಪಾಸಿಟಿವ್ ಆಗಿ ಹೆಲ್ಪ್ ಮಾಡ್ಬೋದು, ನೆಗೆಟಿವ್ ಆಗೂ ಅವರು ಹೆಲ್ಪ್ ಮಾಡ್ಬೋದು. ಸರ್ಕಾರ ಮಾಡ್ಬೋದು ಅಂದರೆ ತುಂಬ ಅವಕಾಶ ಇದೆ. ಬಟ್ ಸಂಬಡಿ ಹ್ಯಾಸ್ ಟು ಡ್ರೈವ್ ಇಟ್. ಡ್ರೈವ್ ಮಾಡಿದ್ರೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮುರಳಿ ಸರ್ ಹಾಗೆ ಸತೀಶ್ ಸರ್ ಇಬ್ಬರು ಕೂಡ ಈ ಒಂದು MSME ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪಾತ್ರ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. Symphony presents Thinkers of Tomorrow in partnership with News 18 Network.